ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಅಟ್ ರೆಕಾರ್ಡ್ ಹೈ. ಇಂಡಿಯಾದು ಡಿಫೆನ್ಸ್ ಎಕ್ಸ್ಪೋರ್ಟ್ಸು ಹೊಸ ಹೈ ಟಚ್ ಆಗಿದೆ. 2025-26 ಫೈನಾನ್ಷಿಯಲ್ ಇಯರಲ್ಲಿ 38,424 ಕ್ರೋರ್ಸ್ ವರ್ತು ಡಿಫೆನ್ಸ್ ಎಕ್ಸ್ಪೋರ್ಟ್ಸು ಆಗಿದೆ ಹಾಗೂ ಇದು 62.6% ಜಂಪ್ ಓವರ್ ದ ಪ್ರೀವಿಯಸ್ ಇಯರ್. ಈ ಡಿಫೆನ್ಸ್ ಎಕ್ಸ್ಪೋರ್ಟ್ಸಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು 54.84% ಎಕ್ಸ್ಪೋರ್ಟ್ ಮಾಡಿದ್ದಾರೆ ಹಾಗೂ ಪ್ರೈವೇಟ್ ಸೆಕ್ಟರ್ ಅವರು ಅಪ್ರಾಕ್ಸಿಮೇಟ್ಲಿ 45.16% ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 50-50 ಹತ್ರನೇ ಇದೆ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸು. ನ್ಯೂಸ್ ನಂಬರ್ 2, ಭಾರತಿ ಏರ್ಟೆಲ್ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಭಾರತಿ ಏರ್ಟೆಲ್ಲು ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟು ಟೆಲಿಕಾಂ ಪ್ಲೇಯರು ಹಾಗೂ ವರ್ಲ್ಡಲ್ಲೂ ಅವರು ಸೆಕೆಂಡ್ ಲಾರ್ಜೆಸ್ಟು. ಯಾಕಂದರೆ 65 ಕ್ರೋರ್ ಕಸ್ಟಮರ್ಸ್ ಇದ್ದಾರೆ ಅವರಿಗೆ. ಗ್ಲೋಬಲ್ ಮಾರ್ಕೆಟ್ಸು ಮತ್ತು ಇಂಡಿಯನ್ ಮಾರ್ಕೆಟ್ ಸೇರಿಸಿದರೆ ಪ್ಲಸ್ಸು ಅವರ ಆಪ್ರೇಷನ್ಸು ಇಂಡಿಯಾದಲ್ಲಿ ಮತ್ತು ಆಫ್ರಿಕಾದಲ್ಲಿ ಮೇನ್ಲಿ ಇದೆ. ಇಂಡಿಯಾದಲ್ಲಿ ಅವ್ರ ಹತ್ರ 36.8 ಕ್ರೋರ್ ಮೊಬೈಲ್ ಕಸ್ಟಮರ್ಸ್ ಇದ್ದಾರೆ. ಆಫ್ರಿಕನ್ ಆಪ್ರೇಷನ್ಸ್ ಅಪ್ರಾಕ್ಸಿಮೇಟ್ಲಿ 17.9 ಕ್ರೋರ್ಸ್ ಇದ್ದಾರೆ ಹಾಗೂ 14 ಆಫ್ರಿಕನ್ ಕಂಟ್ರೀಸಲ್ಲಿ ಸ್ಪ್ರೆಡ್ ಔಟ್ ಆಗಿದ್ದಾರೆ. ನ್ಯೂಸ್ ನಂಬರ್ 3, ಆಯಿಲ್ ಇಂಪೋರ್ಟ್ ಬಿಲ್ ಟು ರೈಸ್. ಫೆಬ್ರವರಿಯಲ್ಲಿ ಆಯಿಲ್ ಇಂಪೋರ್ಟ್ ಬಿಲ್ಲು ಇಂಡಿಯಾದು 1.22 ಲ್ಯಾಕ್ ಕ್ರೋರ್ಸ್ ಇತ್ತು. ಆದರೆ ಮಾರ್ಚಲ್ಲಿ ನಿಮಗೆ ಗೊತ್ತಿದ್ದಾಗೆ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬ ಜಾಸ್ತಿ ಆಗಿರೋದ್ರಿಂದ ಅಟ್ಲೀಸ್ಟು 20-30% ಜಾಸ್ತಿ ಆಗ್ಬೋದು ಈ ಕ್ರೂಡ್ ಆಯಿಲ್ ಬಿಲ್ ನಮಗೆ. ಸೊ ಅದರಿಂದ 18,000 to 38,000 ಕ್ರೋರ್ಸು ಎಡಿಷ್ನಲ್ ಕಾಸ್ಟ್ ಆಗುತ್ತೆ ಆಯಿಲನ್ನು ಇಂಪೋರ್ಟ್ ಮಾಡಲಿಕ್ಕೆ ಇಂಡಿಯಾಕ್ಕೆ. ಇಂಡಿಯಾ 85% ಆಫ್ ದ ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ಸು ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ತಾರೆ. ನ್ಯೂಸ್ ನಂಬರ್ 4, ಮಲೇಷಿಯಾ ಟು ಇಂಪೋಸ್ ವರ್ಕ್ ಫ್ರಮ್ ಹೋಮ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸು. ಗೌರ್ಮೆಂಟ್ಸು ಆಲ್ ಓವರ್ ದ ವರ್ಲ್ಡು ಬೇರೆ ಬೇರೆ ಒಂದು ಸ್ಟೆಪ್ಸ್ ತೊಗೊಳ್ತಾ ಇದ್ದಾರೆ. ಆದಷ್ಟು ಫ್ಯೂಲನ್ನು ಕನ್ಸರ್ವ್ ಮಾಡಲಿಕ್ಕೆ, ಜಾಸ್ತಿ ಅನ್ನೆಸೆಸರಿ ಯೂಸ್ ಆಗಬಾರ್ದಂತ ಮಲೇಷಿಯನ್ ಗೌರ್ಮೆಂಟ್ ಒಂದು ಪಾಲಿಸಿ ತಂದಿದ್ದಾರೆ. 15ನೇ ತಾರೀಕು ಏಪ್ರಿಲಿಂದ ಮಿನಿಸ್ಟ್ರೀಸು, ಏಜೆನ್ಸೀಸು, ಸ್ಟ್ಯಾಚ್ಯುಟರಿ ಬಾಡೀಸು, ಗೌರ್ಮೆಂಟ್ ಲಿಂಕ್ ಕಂಪ್ನೀಸ್ ಎಲ್ಲನೂ ವರ್ಕ್ ಫ್ರಮ್ ಹೋಮೇ ಮಾಡಬೇಕು ಅವ್ರ ಎಂಪ್ಲಾಯೀಸ್ ಅಂತ. ಹಾಗೂ ಏರ್ಲೈನ್ಸ್ ವರ್ಲ್ಡ್ ವೈಡು, ಅದು ಯುರೋಪ್ ಇರಲಿ, ಇಂಡಿಯಾ ಇರಲಿ, ಆಸ್ಟ್ರೇಲಿಯಾ ಇರಲಿ, ಫೇರ್ಸನ್ನು ಜಾಸ್ತಿ ಮಾಡಿದ್ದಾರೆ. ಅಡಿಷ್ನಲ್ ಸರ್ಚಾರ್ಜ್ ಹಾಕಿದ್ದಾರೆ ಫ್ಯೂಲ್ ಎಕ್ಸ್ಪೆನ್ಸಸ್ಗೋಸ್ಕರ. ವಿಯೆಟ್ನಾಮ್ ಅವರು ಎಂಪ್ಲಾಯರ್ಸಿಗೆ ಹೇಳಿದ್ದಾರೆ, ನೀವು ಆದಷ್ಟು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡಿ ಎಲ್ಲ ಎಂಪ್ಲಾಯೀಸಿಗೆ, ಸೊ ದಟ್ ಪೆಟ್ರೋಲ್ ಕನ್ಸಂಪ್ಷನ್ ಸ್ವಲ್ಪ ಲಿಮಿಟ್ ಆಗಿರಲಿ ಅಂತ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಟೋಟಲ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸು ಗೌರ್ಮೆಂಟ್ ಎಸ್ಟಿಮೇಟ್ಸ್ ಪ್ರಕಾರ 15.52 ಲ್ಯಾಕ್ ಕ್ರೋರ್ಸ್ ಆಗಬೇಕಿತ್ತು 2025-26ಅಲ್ಲಿ. ಈಗ ಡೇಟಾ ಹೇಳ್ತಾ ಇದೆ ಮೋಸ್ಟ್ ಪ್ರಾಬ್ಲಿ ಗೌರ್ಮೆಂಟು ಎಕ್ಸಾಕ್ಟಾಗಿ ಆ ಅಮೌಂಟು ಕಲೆಕ್ಟ್ ಮಾಡಿದ್ದಾರೆ. ಎಸ್ಟಿಮೇಟ್ ಪ್ರಕಾರನೇ ಒಳ್ಳೆ ಕಲೆಕ್ಷನ್ ಆಗಿದೆ 2025-26 ಫೈನಾನ್ಷಿಯಲ್ ಇಯರಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 34 ಪಾಯಿಂಟ್ ಅಪ್ಪು 22,713 ಕ್ಲೋಸ್ ಆಯಿತು. ಸೆನ್ಸೆಕ್ಸು 185 ಪಾಯಿಂಟ್ಸ್ ಅಪ್ಪು 73,320 ಕ್ಲೋಸ್ ಆಯಿತು. ಇವತ್ತು ಓಪನಿಂಗ್ ಟೈಮಲ್ಲಿ ಆಲ್ಮೋಸ್ಟು 1.5 to 2% ಡೌನ್ ಆಗಿತ್ತು. ಮತ್ತೆ ಒಂದು ಮಧ್ಯಾಹ್ನ ಅಷ್ಟರೊಳಗೆ ರಿಕವರ್ ಆಗಿ ಮತ್ತೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಅದೊಂದು ಒಳ್ಳೆ ಸೈನು ಮಾರ್ಕೆಟ್ಸಿಗೆ. ಆದರೆ ನೀವು ನೋಡ್ಬೋದು ಲೋಯೆಸ್ಟು 22,183ವರೆಗೂ ಹೋಗಿತ್ತು ಆ್ಯಂಡ್ ಮತ್ತೆ ಕ್ಲೋಸಿಂಗು 22,700 ರೇಂಜಲ್ಲಿದೆ. ಸೊ ಎಷ್ಟು ರಿಕವರಿ ಆಗಿದೆ ಅಂತ ನಿಮಗೆ ಕಾಣಿಸುತ್ತೆ. ಪಾಯಿಂಟ್ ನಂಬರ್ 2, ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HCL ಟೆಕ್ 3.53% ಅಪ್ಪು, ಟೆಕ್ ಮಹೀಂದ್ರಾ 2.63% ಅಪ್ಪು, ಇನ್ಫೋಸಿಸ್ 1.97% ಅಪ್ಪು. ಟಾಪ್ ಲೂಸರ್ಸು ಐಷರ್ ಮೋಟರ್ಸ್ 2.58% ಡೌನು, ಏಷ್ಯನ್ ಪೇಂಟ್ಸ್ 2.55% ಡೌನು, ಇಟರ್ನಲ್ 2.03% ಡೌನು. ಪಾಯಿಂಟ್ ನಂಬರ್ 3, today's top Nifty next 50 gainers and losers. Top gainers Bosch 4.9% up, LTI Mindtree 4.79% up, DLF 2.45% up. Top losers Torrent Pharma 3.02% down, Pidilite Industries 2.56% down, ಹಾಗೂ Muthoot Finance 2.37% down. Point number 4, advance decline ratio for NSE. Advances 1,881 stocks, ಕಮ್ಮಿ ಆಗಿದ್ದು 1,098 ಸ್ಟಾಕ್ಸು. ಸೊ 63% ಅಪ್ಪು, 37% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 8,331 ಕ್ರೋರ್ಸ್ ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 7,172 ಕ್ರೋರ್ಸ್ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 14,897 per ಗ್ರಾಮ್, ಸಿಲ್ವರ್ 250 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 93.1 rupees, €1 107.32 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನೀವು 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನೀವು 52 ವೀಕ್ ಲೋ.
ಸಿಪ್ಲಾ 52 ವೀಕ್ ಲೋ 1166, ಕ್ಲೋಸಿಂಗ್ 1192. HDFC ಬ್ಯಾಂಕ್ 727 52 ವೀಕ್ ಲೋ, ಕ್ಲೋಸಿಂಗ್ 751. LIC 722 52 ವೀಕ್ ಲೋ, ಕ್ಲೋಸಿಂಗ್ 735. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.66% ಡೌನು, ಜಪಾನ್ 2.73% ಡೌನು, ಜರ್ಮನಿ 2.32% ಡೌನು, ಫ್ರಾನ್ಸ್ 1.27% ಡೌನು, UK 0.34% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.16% ಅಪ್ ಆಗಿತ್ತು. ನೀವು ನಮ್ಮ ವಾಟ್ಸಪ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಫಾಲೋ ಮಾಡಿ. ಯಾಕಂದರೆ ಎಷ್ಟೋ ಆರ್ಟಿಕಲ್ಸು, ಎಷ್ಟೋ ಬೇರೆ ಬೇರೆ ಇನ್ಫಾರ್ಮೇಷನನ್ನು ಅಲ್ಲಿ ಶೇರ್ ಮಾಡ್ತೀವಿ. ಅದು ಇಲ್ಲಿ ನಮ್ಮ ಯೂಟ್ಯೂಬಲ್ಲಿ ಅದು ವಿಡಿಯೋ ಮುಖಾಂತರ ಹಾಕದೇ ಇದ್ದರೂ ಆ ಕೆಲವು ಇನ್ಫಾರ್ಮೇಷನ್ ಅಲ್ಲಿ ಶೇರ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ನೀವು ಅಲ್ಲಿ ವಾಟ್ಸಪ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಥವಾ ಫಾಲೋ ಮಾಡಿ. ಸೊ ದಟ್ ನಿಮಗೆ ವಾಟ್ಸಪ್ಪಲ್ಲಿ ಕೆಲವುದನ್ನು ಡೀಟೇಲ್ಸ್ ಸಿಗುತ್ತೆ ಓದೋದಕ್ಕೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.